ಒಮ್ಮೆ ಒಂದು ಸುಂದರ ಹಳ್ಳಿ ಇತ್ತು. ಆ ಹಳ್ಳಿಯು ಹಸಿರು ಹೊಲಗಳಿಂದ, ತಾಜಾ ಗಾಳಿ ಮತ್ತು ನೆಲದ ಸೊಗಡಿನಿಂದ ತುಂಬಿತ್ತು. ಹಳ್ಳಿಯ ಮಕ್ಕಳು ತಮ್ಮ ಆಟ ಮತ್ತು ಆನಂದದ ಜೀವನದಲ್ಲಿ ನಿರತರಾಗಿದ್ದರು. ರೀ, ನೀವು ಓದ ಕೆಲಸ ಏನಾಯಿತು? ನಮ್ಮ ಜಮೀನಿನಲ್ಲಿ ಬೆಳೆಗಳು ಹೇಗಿದೆ? ಈ ಬಾರಿ ಬೆಳೆ ಬರುತ್ತಾ? ಈ ಬಾರಿ ಬೆಳೆಗಳು ಚೆನ್ನಾಗಿದೆ, ಆದರೆ ನಮ್ಮ ಸಮಯಕ್ಕೆ ತಕ್ಕನಾಗಿ ಮಳೆ ಬಂದರೆ ಈ ಬಾರಿ ಬೆಳೆ ಚೆನ್ನಾಗಿ ಬರುತ್ತೆ. ಸರಿ, ಮಕ್ಕಳು ಎಲ್ಲಿ ಶಾಲೆಗೆ ಹೋಗಿ ಬಂದರಾ? ಶಾಲೆಯನ್ನು ಮುಗಿಸಿ ಆಗಲೇ ಬಂದರು. ಪಕ್ಕದಲ್ಲಿ ಹುಡುಗರ ಜೊತೆ ಆಟವಾಡುತ್ತಿದ್ದಾರೆ. ಇನ್ನೇನು ಅವರು ಬರುವ ಸಮಯ ಬರುತ್ತಾರೆ. ಹೀಗೆ ಮಾತನಾಡುತ್ತಾ ಇರುವಾಗ ಮಕ್ಕಳು ಬಂದರು. ಆಟವನ್ನು ಮುಗಿಸಿ ಮನೆಗೆ ಬಂದಿರಾ? ಬನ್ನಿ. ಅವನ ಹೆಂಡತಿಯ ಹತ್ತಿರ, ನನಗೆ ಒಂದು ಲೋಟ ಟೀ ಕೊಡು, ನಾನು ಜಮೀನಿಗೆ ಹೋಗುತ್ತೇನೆ, ನನಗೆ ಕೆಲಸ ಬಹಳ ಇದೆ ಎಂದು ಹೇಳಿದನು. ಅವಳು ಟೀ ಕಾಯಿಸಿಕೊಟ್ಟಳು. ಮೂವರು ಟೀ ಕುಡಿಯುತ್ತಾ ಇದ್ದರು. ಆಗ ಅವನ ಹೆಂಡತಿ ಅಡುಗೆ ಮನೆಯ ಒಳಗೆಯಿಂದ ಬಂದಳು. ರೀ, ನೀವು ಊಟ ಮಾಡಿ ನಂತರ ಜಮೀನಿಗೆ ಹೋಗುತ್ತೀರಾ, ಇಲ್ಲ ನಂತರ ಬಂದು ಊಟ ಮಾಡುತ್ತೀರಾ? ಯಾಕೆಂದರೆ ಇನ್ನೂ ಕೂಡ ನಾನು ಅಡುಗೆ ಮಾಡಿಲ್ಲ, ಅದಕ್ಕೆ ನಾನು ಕೇಳಿದೆ. ಓ ಹೌದಾ, ನನಗೆ ಜಮೀನಿನಲ್ಲಿ ಬಹಳ ಕೆಲಸ ಇದೆ. ನಾನು ಜಮೀನಿಗೆ ಹೋಗಿ ಬರುತ್ತೇನೆ, ನಂತರ ಊಟ ಮಾಡುತ್ತೇನೆ. ನೀನು ಮೊದಲು ಅಡಿಗೆ ಮಾಡಿ ಮಕ್ಕಳಿಗೆ ಕೊಡು, ನಾನು ಸಂಜೆ ಬಂದು ಊಟ ಮಾಡುತ್ತೇನೆ.